ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ನಮಸ್ತೆ ವೀಕ್ಷಕರೇ, ಆ್ಯಂಕರ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿಬಿಟ್ಟಿದ್ದೀನಿ. ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ, ಏನಕ್ಕೆ ರೆಡಿಯಾಗಿದ್ದೀನಿ ಅಂತ ನೀವೆಲ್ಲರೂ ಕಾತುರರಾಗಿದ್ದರೆ, ಇವತ್ತು ನಾನು ಬೆಂಗಳೂರಿನಲ್ಲಿರುವಂತಹ ಮಿನಿ ಮಂತ್ರಾಲಯ ಶ್ರೀ ಕಾಮಧೇನು ಕ್ಷೇತ್ರಕ್ಕೆ ಇವತ್ತು ಭೇಟಿಯನ್ನು ನೀಡ್ತಾ ಇದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಕಾಮಧೇನು ಕ್ಷೇತ್ರದಲ್ಲಿ ವಿಶಿಷ್ಟವಾದಂತಹ ಪೂಜೆ ಕೈಂಕರ್ಯಗಳು ಕೂಡ ನೆರವೇರ್ತಾ ಇರುವಂಥದ್ದು. ಹೀಗಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಈ ಒಂದು ಕಾಮಧೇನು ಕ್ಷೇತ್ರವನ್ನು ನಿಮಗೆ ಈ ಒಂದು ವಿಡಿಯೋ ಮೂಲಕ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಬೆಂಗಳೂರಿನ ಈ ಕಾಮಧೇನು ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿದ್ರೆ ಸಾಕು, ನಿಮ್ಮ ಇಡೀ ಜೀವನ ಬದಲಾಗುತ್ತೆ. ಹೀಗಂತ ನಾನು ಹೇಳ್ತಾ ಇಲ್ಲ, ಅಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಹೇಳ್ತಾ ಇದ್ರು, ಇನ್ನು ರಾಯರ ಭಕ್ತರು ಅಂದರೆ ಸುಮ್ಮನೆನಾ, ರಾಯರು ಅಂದರೆ ಸುಮ್ಮನೆನಾ, ರಾಯರ ಮಂತ್ರಾಕ್ಷತೆಯಲ್ಲಿ ಅಷ್ಟೊಂದು ಪವರ್ ಇರುವಂಥದ್ದು. ಇನ್ನು ಎರಡನೇ ಮಂತ್ರಾಲಯವೆಂದೇ ಕರೆಯಲಾಗುವಂತಹ ಬೆಂಗಳೂರಿನ ಈ ಕಾಮಧೇನು ಕ್ಷೇತ್ರ ಭಕ್ತರ ಸಕಲ ಕೋರಿಕೆಯನ್ನು ಈಡೇರಿಸುವ ರಾಯರ ಒಂದು ಪವಾಡಮಯ ಸನ್ನಿಧಾನವಾಗಿರುವಂಥದ್ದು. ಇಲ್ಲಿನ ಮೂಲ ಬೃಂದಾವನ ಕೇವಲ ರಾಯರ ನಾಮವನ್ನೊಳಗೊಂಡ ಪುಸ್ತಕಗಳಿಂದ ನಿರ್ಮಿತವಾಗಿದೆ. ಇನ್ನು ಕಾಮಧೇನು ಕ್ಷೇತ್ರದ ಇತಿಹಾಸ ಮತ್ತು ಮಹತ್ವ ಹಾಗೆ ಈ ಒಂದು ಪವಿತ್ರ ಸನ್ನಿಧಾನದ ಬಗ್ಗೆ ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಆ್ಯಂಕರ್ ಕನ್ನಡತಿ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದ ಒಂದು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾವು ಎತ್ತ ಸಾಗಿದರೂ ಅತ್ತ ರಾಯರ ಭಕ್ತರು ಕಾಣಿಸಿದ್ದಾರೆ. ಇನ್ನು ರಾಯರ ಮಠ, ರಾಯರ ಸನ್ನಿಧಾನವನ್ನು ಕೂಡ ಕಾಣಬಹುದಾಗಿದೆ. ಹಾಗೆ ರಾಯರ ಸನ್ನಿಧಾನವು ತನ್ನದೇ ಆದ ಪವಾಡಗಳ ಮೂಲಕ ಭಕ್ತರನ್ನು ತನ್ನತ್ತ ಆಕರ್ಷಿಸ್ತಾ ಇದೆ. ಅಂತಹ ಪವಾಡಮಯ ರಾಯರ ಸನ್ನಿಧಾನದಲ್ಲೊಂದು ಬೆಂಗಳೂರಿನ ಮಾಗಡಿ ರಸ್ತೆ ಕಡಬಗೆರೆ ಕ್ರಾಸ್ನಲ್ಲಿರುವ ಕಾಮಧೇನು ಕ್ಷೇತ್ರ. ಈ ಕ್ಷೇತ್ರವು ರಾಯರ ಅನುಗ್ರಹದಿಂದ ಸ್ಥಾಪಿಸಲ್ಪಟ್ಟ ಒಂದು ಸನ್ನಿಧಾನವಾಗಿದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರನ್ನ ಕಲಿಯುಗ ಕಲ್ಪತರು, ಕಾಮಧೇನು, ಕಲ್ಪವೃಕ್ಷ ಹಾಗೂ ಜಗದ್ಗುರು ಎಂದು ಕರೆಯಲಾಗುವ ಕಾರಣದಿಂದ ಈ ಸನ್ನಿಧಾನವನ್ನು ಶ್ರೀ ಕಾಮಧೇನು ಕ್ಷೇತ್ರವೆಂದು ಕರೆಯಲಾಗುತ್ತೆ. ಇಲ್ಲಿ ಗೋವುಗಳನ್ನು ಅಂದರೆ ಕಾಮಧೇನುಗಳನ್ನು ಸಾಕುವುದರಿಂದ ಇದಕ್ಕೆ ಕಾಮಧೇನು ಎನ್ನುವ ಹೆಸರು ಕೂಡ ಬಂದಿದೆ ಎಂದು ಹೇಳುತ್ತೆ ಇತಿಹಾಸ. ಕಾಮಧೇನು ಕ್ಷೇತ್ರವನ್ನು ಸುಮಾರು 20 ವರ್ಷಗಳ ಹಿಂದೆ ಶ್ರೀ ಧರ್ಮದರ್ಶಿ ಎಸ್.ಎನ್. ಗುರುತೇಶ್ ಅವರು ಪ್ರಾರಂಭ ಮಾಡಿದರು. ಇವರು ಹಿಂದೆ ಮಂತ್ರಾಲಯದಲ್ಲಿ ಯಾತ್ರಿಕರಿಗೆ ತೀರ್ಥವನ್ನು ನೀಡುವಂತಹ ಕೆಲಸವನ್ನು ಮಾಡುತ್ತಿದ್ದವರು. ಇನ್ನು ರಾಘವೇಂದ್ರ ಸ್ವಾಮಿಗಳ ಪ್ರೇರಣೆಯ ಮೇರೆಗೆ ಅವರು ಮಂತ್ರಾಲಯಕ್ಕೆ ಆಗಮಿಸುತ್ತಿದ್ದ ಭಕ್ತರಿಂದ ರಾಘವೇಂದ್ರ ನಾಮವನ್ನು ಬರೆಸ್ತಾರೆ. ನಂತರ ಲೇಖನ ಮಹಾಯಜ್ಞವನ್ನು ಇವರು ಮಾಡಿಸ್ತಾರೆ. ಇದರಿಂದ ಸಂಗ್ರಹವಾದಂತಹ ಲಕ್ಷ ಪುಸ್ತಕಗಳನ್ನು ಮಾಗಡಿ ರಸ್ತೆಯ ಕಡಬಗೆರೆಯ ಹೊಲವೊಂದರಲ್ಲಿ ಕೆಂಪು ಬಟ್ಟೆಯನ್ನು ಹಾಸಿ ಅದರಲ್ಲಿ ರಾಯರ ನಾಮ ಬರೆದ ಎಲ್ಲ ಪುಸ್ತಕಗಳನ್ನಿಟ್ಟು ಆ ಗಂಟನ್ನು ರಾಯರ ರೂಪದಲ್ಲಿ ಪೂಜಿಸತೊಡಗುತ್ತಾರೆ. ಮುಂದೆ ಈ ಪುಸ್ತಕಗಳಿರುವ ಸನ್ನಿಧಾನವೇ ವೃಂದಾವನವಾಯಿತು. ಇನ್ನು ಕಳೆದ 8 ವರ್ಷಗಳಲ್ಲಿ ಹೊಸ ದೇವಾಲಯವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ದೇವಾಲಯಕ್ಕೆ ಭೇಟಿ ನೀಡಿದ ಭಕ್ತರು ಮಂತ್ರಾಲಯಕ್ಕೆ ಭೇಟಿ ನೀಡಿದಷ್ಟೇ ಒಂದು ದೈವಿಕ ಅನುಭವವನ್ನು ಕೂಡ ಪಡೆದುಕೊಳ್ತಾರೆ. ಹಾಗೆ ಈ ದೇವಾಲಯಕ್ಕೆ ಭೇಟಿ ನೀಡಿದ ಭಕ್ತರು ಮಂತ್ರಾಲಯಕ್ಕೆ ಭೇಟಿ ನೀಡಿದಷ್ಟೇ ಒಂದು ಅನುಭವವನ್ನು ಕೂಡ ಪಡೆದುಕೊಳ್ತಾರೆ. ಆ ಒಂದು ಅನುಭವ ನನಗೂ ಕೂಡ ಆಗಿದೆ. ಇನ್ನು ಬೆಂಗಳೂರಿನಿಂದ 30 ಕಿಲೋಮೀಟರ್ ದೂರದಲ್ಲಿದೆ ಈ ಕಾಮಧೇನು ಕ್ಷೇತ್ರವನ್ನು ಎರಡನೇ ಮಂತ್ರಾಲಯ ಹಾಗೆ ಬೆಂಗಳೂರಿನ ಮಂತ್ರಾಲಯ ಅಂತ ಎಲ್ಲ ಕರೆಯಲಾಗುತ್ತೆ. ಇನ್ನು ಬೃಂದಾವನವನ್ನು 12 ಕಲ್ಲಿನ ಕೆತ್ತಿದ ಕಂಬಗಳಿಂದ ನಿರ್ಮಿಸಲಾಗಿದ್ದು, ಗರ್ಭಗುಡಿ ಪ್ರವೇಶ ದ್ವಾರದ ಮುಂದೆ 2 ದೊಡ್ಡ ಆನೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇನ್ನು ಕಾಮಧೇನು ಕ್ಷೇತ್ರ ದೇವಾಲಯವು ಒಂದೇ ಸಾಲಿಗ್ರಾಮ ಕಲ್ಲಿನಿಂದ ಕೆತ್ತಿದ ಗರ್ಭಗುಡಿ ವಿಗ್ರಹವನ್ನು ಕೂಡ ಹೊಂದಿದೆ. ಇದು ಭೂ ವರಾಹಸ್ವಾಮಿ, ಆಂಜನೇಯ ಮತ್ತು ರಾಘವೇಂದ್ರ ಸ್ವಾಮಿಗಳನ್ನು ಇಲ್ಲಿ ಪೂಜೆಯನ್ನು ಮಾಡಲಾಗುತ್ತೆ. ಇನ್ನು ಇಲ್ಲಿನ ಬೃಂದಾವನವು ರಾಯರ ನಾಮವಿರುವ ಪುಸ್ತಕಗಳಿಂದ ನಿರ್ಮಿತವಾಗಿರುವಂಥದ್ದು. ದೇವಸ್ಥಾನವು ಪ್ರತ್ಯೇಕವಾದ ಕೋಣೆಯನ್ನು ಕೂಡ ಹೊಂದಿದೆ. ಇನ್ನು ದೇವಿಯರಾದ ಶ್ರೀವಲ್ಲಿ ಮತ್ತು ಕಲ್ಪವಲ್ಲಿಯನ್ನು ಕೂಡ ಇಲ್ಲಿ ಪೂಜೆ ಮಾಡಲಾಗುತ್ತೆ. ಇನ್ನು ಇದು 108 ಕೋಟಿ ಶ್ರೀ ರಾಘವೇಂದ್ರರ ಗ್ರಂಥಗಳನ್ನು ಸ್ಥಾಪಿಸಿದ ಭಾರತದ
ಏಕೈಕ ಸ್ಥಳವಾಗಿದೆ ಅಂತ ಕೂಡ ಕರೆಯಲಾಗುತ್ತೆ. ಹೀಗಾಗಿಯೇ ಇದನ್ನು ಮಿನಿ ಮಂತ್ರಾಲಯ ಅಂತ ಕೂಡ ರಾಯರ ಭಕ್ತರು ಕರೆಯುತ್ತಾರೆ. ಇಲ್ಲಿಗೆ ವಾರಗಳಲ್ಲಿ ಒಂದು ದಿನವಾದರೂ ಕೂಡ ಇಲ್ಲಿಗೆ ಭೇಟಿಯನ್ನು ನೀಡ್ತಾರೆ. ಇನ್ನು ಇಲ್ಲಿನ ಭಕ್ತರು ಹೇಳುವ ಪ್ರಕಾರ ರಾಯರ ಆಶೀರ್ವಾದ ಪಡೆಯುವುದರ ಮೂಲಕ ಹಾಗೆ ನಿಯಮಿತವಾಗಿ ವಾರಕ್ಕೆ ಒಮ್ಮೆಯಾದರೂ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಪವಾಡಗಳನ್ನು ನಾವು ನೋಡಿದ್ದೀವಿ, ನಮ್ಮ ಕಷ್ಟಗಳೆಲ್ಲ ಬಗೆಹರ್ತಿದೆ ಅಂತ ಕೂಡ ಇಲ್ಲಿ ಹೇಳಿರುವಂಥದ್ದು. ಎಸ್ಸಿನ ಶ್ರೀ ರಾಘವೇಂದ್ರ ಸ್ವಾಮಿಗಳ ದಿನವಾದ ಗುರುವಾರದಂದು ವಿಶಿಷ್ಟವಾದಂತಹ ಪೂಜೆ ಪುನಸ್ಕಾರಗಳನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಹಾಗೆ ಭಾನುವಾರವೂ ಕೂಡ ಇಲ್ಲಿ ವಿಶಿಷ್ಟವಾದಂತಹ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲಾಗುತ್ತೆ. ಇನ್ನು ಮದುವೆ ಸಮಸ್ಯೆಗಳು ದುರಾಗಿಸಿಕೊಳ್ಳೋದ್ರಿಂದ ಹಾಗೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಎಲ್ಲವನ್ನ ಕೂಡ ಇಲ್ಲಿ ಮುಕ್ತ ಒಂದು ಬಗೆಹರಿಯುತ್ತೆ, ಪರಿಹಾರ ಸಿಗುತ್ತೆ ಎನ್ನುವ ಕಾರಣಕ್ಕಾಗಿ ರಾಯರ ಭಕ್ತರು ಇಲ್ಲಿ ಯಥೇಚ್ಛವಾಗಿ ಬಂದು ಹೋಗ್ತಾರೆ. ಇನ್ನು ಇಲ್ಲಿ ತುಪ್ಪದ ದೀಪವನ್ನು ಬೆಳಗುವುದು ತುಂಬಾ ವಿಶೇಷವಾಗಿರುವಂಥದ್ದು. ಇಲ್ಲಿ ತುಪ್ಪದ ದೀಪವನ್ನು ಬೆಳಗುವುದಕ್ಕೆ ವಿಶೇಷ ಮಹತ್ವ ಇದೆ. ಇನ್ನು ದೇವಾಲಯದ ಆವರಣದಲ್ಲಿ ಟೋಕನ್ ತೆಗೆದುಕೊಳ್ಳುವ ಮೂಲಕ ತುಪ್ಪದ ದೀಪವನ್ನು ಬೆಳಗಿಸಬಹುದು. 21 ವಿಧವಾದಂತಹ ವಿಶೇಷ ಆರತಿಗಳನ್ನು ಕೂಡ ರಾಯರಿಗೆ ನೆರವೇರಿಸಲಾಗುತ್ತೆ. ಹಾಗೆ ನೀವು 9 ದೀಪಗಳು, 11 ದೀಪಗಳು, 21 ದೀಪಗಳು ಹೀಗೆ ತುಪ್ಪದ ದೀಪಗಳನ್ನು ಕೂಡ ನೀವು ಬೆಳಗಿಸಬಹುದಾಗಿದೆ. ಇದರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳಿಗೇನಿದೆ ಅದೆಲ್ಲವೂ ಕೂಡ ಈಡೇರುತ್ತೆ. ಇನ್ನು ಪ್ರತಿ ಗುರುವಾರ ಅನ್ನದಾಸೋಹ ಇರುತ್ತೆ, ಹಾಗೆ ಪ್ರತಿ ಭಾನುವಾರ ಕೂಡ ಇರುತ್ತೆ ಅಂತ ಅಲ್ಲಿನವರು ಹೇಳಿದರು. ಭಾನುವಾರ ಗೊತ್ತಿಲ್ಲ, ಆದರೆ ಪ್ರತಿ ಗುರುವಾರ ಅಲ್ಲಿ ಪ್ರಸಾದ ಇರುತ್ತದೆ. ನಾನು ಕೂಡ ಗುರುವಾರ ರಾಯರ ದರ್ಶನವನ್ನು ಪಡೆಯೋಣ ಅಂತ ಹೋಗಿದ್ದೆ. ಅದರಲ್ಲೂ ಕೂಡ ತುಂಬಾ ಜನಜಾತ್ರೆ ಅಂತಲೇ ಹೇಳ್ಬೋದು. ಎಲ್ಲಿ ನೋಡೋದ್ರಲ್ಲಿ ರಾಯರ ಭಕ್ತರಿದ್ದರು, ರಾಯರ ಒಂದು ಭಜನೆಯನ್ನು ಮಾಡ್ತಾಯಿದ್ರು, ಹಾಗೆ ರಾಯರನ್ನು ಪೂಜೆ ಮಾಡ್ತಾಯಿದ್ರು, ರಾಯರಿಗೆ ತುಪ್ಪದ ಆರತಿಯನ್ನು ಬೆಳಗ್ತಾಯಿದ್ರು. ರಾಯರನ್ನು ನಂಬಿದರೆ ಸಾಕು, ಎಲ್ಲವೂ ಕೂಡ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಆ ಒಂದು ಕ್ಷೇತ್ರಕ್ಕೆ ಹೋದಾಗ ಪಾಸಿಟಿವ್ ವೈಬ್ಸ್ ನಾನು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಪಾಸಿಟಿವ್ ವೈಬ್ ಇದೆ. ಆ ಒಂದು ಪಾಸಿಟಿವ್ ವೈಬ್ ನೀವು ಕೂಡ ಪಡಿಬೇಕು ಅಂದರೆ ಈ ಒಂದು ಮಿನಿ ಮಂತ್ರಾಲಯಕ್ಕೆ, ಬೆಂಗಳೂರಿನ ಮಂತ್ರಾಲಯಕ್ಕೆ ನೀವು ಕೂಡ ಭೇಟಿಯನ್ನು ನೀಡಬಹುದು. ಯಾರೆಲ್ಲ ಮಂತ್ರಾಲಯಕ್ಕೆ ಇನ್ನೂ ಕೂಡ ಹೋಗೋಕ್ಕೆ ಆಗಿಲ್ವೋ, ಬೆಂಗಳೂರಿನಲ್ಲಿ ಯಾರೆಲ್ಲ ಇದ್ದೀರಾ, ಆ ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಒಂದು ಬೆಂಗಳೂರಿನ ಮಿನಿ ಮಂತ್ರಾಲಯಕ್ಕೆ ಹೋಗಿ ರಾಯರ ಆಶೀರ್ವಾದವನ್ನು ಪಡೆಯಿರಿ. ಗುರು ರಾಯರ ದೇವಸ್ಥಾನದ ಒಂದು ಪಕ್ಕವೇ, ಈ ಒಂದು ಮಿನಿ ಮಂತ್ರಾಲಯದ ಪಕ್ಕವೇ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ. ಆ ಒಂದು ಸಾಯಿಬಾಬಾ ದೇವಸ್ಥಾನದ ವಿಡಿಯೋವನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಾಯಿಬಾಬಾ ದೇವಸ್ಥಾನದಲ್ಲಿ ಏನೆಲ್ಲ ಒಂದು ವಿಶೇಷತೆಗಳಿದೆ, ಹಾಗೆ ಸಾಯಿಬಾಬಾ ಮೂರ್ತಿಯನ್ನು ಹೇಗೆ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಲಾಗಿದೆ, ಹೇಗೆ ಪೂಜೆಯನ್ನು ಮಾಡಲಾಗುತ್ತೆ, ಹಾಗೆ ನಮ್ಮ ಕಷ್ಟಗಳು ತೀರಲು ಯಾವೆಲ್ಲ ಧಾನ್ಯಗಳನ್ನು, ಯಾವೆಲ್ಲ ದಿನಸಿಗಳನ್ನು ಕೊಟ್ಟರೆ ನಮಗೆ ಒಳಿತಾಗುತ್ತೆ ಅನ್ನೋದರ ಒಂದು ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುನ್ನ ಇನ್ನು ಯಾರೆಲ್ಲ ನೀವು ಈ ಒಂದು ವಿಡಿಯೋವನ್ನು ನೋಡಿದ್ದೀರಾ ಮೊಟ್ಟ ಮೊದಲ ಬಾರಿಗೆ, ಆ್ಯಂಕರ್ ಕನ್ನಡದ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಒಳ್ಳೆಯದಾಗುತ್ತೆ. ಶುಭವಾಗಲಿ. ನಮಸ್ಕಾರ.